ಮಾರ್ನಿಂಗ್ ಫ್ರೆಂಡ್ಸ್. ಈಗ ನನ್ನ ಕಿವಿಯಾಗಿರೋದು ವಾಲೆ ಕಟ್ಟಾಗಿ ಬಿದ್ದೋಯ್ತು. ಈಗ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋಣ ಅಂತಿದ್ದೀನಿ. ನಾನು ಯಾವ ಥರ ವಾಲೆ ತಗೊಳ್ತೀನಿ ಅಂತ ಬಂದಿದ್ದು ಫ್ರೆಂಡ್. ಹಾಗೆ ನಮ್ಮ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಫ್ರೆಂಡ್ನ ಕರ್ಕೊಂಡು ಹೋಗೋಣ ಅಂತ. ಅವಳಿಗೆ ಸರ್ಪ್ರೈಸ್. ಅವಳಿಗೆ ಗೊತ್ತಿಲ್ಲ ನಾನು ಹೋಗ್ತಾ ಇದ್ದೀನಿ ಅವ್ರ ಮನೆಗೆ ಅಂತ. ಹಾಗೆ ಹೋಗ್ತಾ ಇದ್ದೀನಿ. ಫ್ರೆಂಡ್ಸ್ ಮೂವಿ ಹಾಗೆ ನನಗೆ ಇಷ್ಟವಾದಂತಹ ಅಂಗಡಿ ಕುಬೇರ ಜ್ಯುವೆಲ್ಲರ್ಸ್ಗೆ ಬಂದ್ವಿ. ನೋಡೋಣ ಯಾವ್ಯಾವ ಥರ ಕಲೆಕ್ಷನ್ಸ್ ಇದೆ ಅಂತ ಹೇಳ್ಬಿಟ್ಟು ಹಾಗೆ ಬಂದ್ವಿ. ಸ್ವಲ್ಪ ಜನ ಇದ್ದರು ಕಸ್ಟಮರ್ಸ್. ಹೇಗಿದ್ದೀರಾ? ಬಟ್ ಅವ್ರನ್ನ ಹೋಗಿದ್ದವ್ರಿಗೆ ಖುಷಿ ಆಯಿತು. ಸರಿ ನೋಡಿ, ಇದೇ ವಾಲೆ ನಾನು 4 ಇಯರ್ಸಿಂದ ಹಾಕ್ಕೊಂಡಿರ್ತಕ್ಕಂತಹ ಆ್ಯಂಗಲ್ಸ್ ಫ್ರೆಂಡ್ಸ್. ಅದು ಕಟ್ಟಾಗೋಯ್ತು. ಮತ್ತೆ ಅದನ್ನು ಅನಿಸಿ ನಾನು ಹಾಕ್ಕೊಳ್ತಾ ಇದ್ದರೆ ಕೂಡ ಅದು ಏನು ಯೂಸ್ ಇರೋದಿಲ್ಲ. ಅದು ಮತ್ತೆ ಅದೇ ಥರನೇ ಬರ್ತಾ ಇರುತ್ತೆ ಅಂತ ನನಗೆ ಗೊತ್ತು. ಸರಿ ನೋಡೋಣ, ಚೆಕ್ ಮಾಡ್ತಾ ಇದ್ದಾರೆ ಅಂತ. ಅವ್ರಿಗೆ ಗೊತ್ತಿಲ್ಲ ಇನ್ನು 916 ಅಂತ, ಬಟ್ ಅವ್ರಿಗೆ ಅಂಡರ್ಸ್ಟ್ಯಾಂಡ್ ಆಗಿದೆ. ನೆಕ್ಸ್ಟ್ ಬಂದು ನೋಡಿ ಕಲೆಕ್ಷನ್ಸ್. ಇಲ್ಲೂ ತುಂಬ ಚೆನ್ನಾಗಿ ಮನಸ್ಸಿಗೆ ಯಾವ್ದು ಅಂತ ನೋಡೋಣ ಅಂತೇಳಿ ಚೆಕ್ ಮಾಡ್ತಾ ಇದ್ದೀನಿ ಯಾವ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ನನ್ನ ಫೇಸ್ ಬಂದು ಅಗಲ ಇರೋದ್ರಿಂದ ಯಾವ ಥರದ್ದು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೀನಿ. ಎಲ್ಲ 4 ಗ್ರಾಮ್ದು, 5 ಗ್ರಾಮು, 6 ಗ್ರಾಮು ಆ ಥರ ಒಡವೆಗಳೆಲ್ಲ ಇತ್ತು. ನೋಡೋಣ ಯಾವ್ದು ಚೆನ್ನಾಗಿದೆ ಯಾವುದು ಅಂತ ಸೆಲೆಕ್ಷನ್ ಮಾಡೋಣ ಅಂತ. ಈಗ ಬಂದು 1 ಗ್ರಾಮ್ ಬಂದು 6,650 ರೂಪಾಯಿ ಇದೆ 1 ಗ್ರಾಮು. ಸೇರಿದ್ರೆ 7,200 ರೂಪಾಯಿ ಆಗೋಯ್ತು. 3 ದಿವಸ ತಗೊಳಂಗಿದ್ರೆ ನೆಕ್ಸ್ಟ್ ಇಯರಲ್ಲೆಲ್ಲ ಜಾಸ್ತಿ ಆಗುತ್ತೆ ಇನ್ನೂ ರೇಟು. 8,400ಕ್ಕೆ ಬಂದು ಮುಟ್ಟುತ್ತೆ. ಸ್ವಲ್ಪ ಚಿನ್ನ ಬೆಲೆ ಕಮ್ಮಿ ಆಗಿದೆ ಅಂತಾನೆ ನಾನು ಹೋದೆ ಅಂಗಡಿಗೆ. ಅದು ಇಲ್ದಿರ 4 ಡೇಸ್ ಆಗಿತ್ತು ಫ್ರೆಂಡ್ಸ್. ನನ್ನ ಕಿವಿಯಿಂದ ವಾಲೆ ಅಂದರೆ ಬಿದ್ದೋಗಿ ಮತ್ತೆ ಸಿಕ್ತು. ಬಟ್ ಏನಂದರೆ ನನಗೆ ಇದ್ದಾವೆ ದಪ್ಪ ವಾಲೆಗಳೆಲ್ಲ ಇದ್ದಾವೆ. ಅದು ಡೈಲಿ ಯೂಸ್ಗೆ ಇಷ್ಟ ಆಗೋದಿಲ್ಲ ನನಗೆ. ಆದ್ರೂ ಸರಿ ಸಿಂಪಲ್ಲಾಗಿ ನೋಡೋಣ ಅಂತೇಳಿ, ಯಾಕಂದರೆ ಮಲ್ಕೊಂಡ್ರೆ ಎಲ್ಲ ಒಂಥರ ಅಮುಗ್ಬಿಡುತ್ತೆ ಅಂತ ಲಾಸ್ಟಲ್ಲಿ ಈ ಥರದ್ದು ನೋಡಿದ್ವಿ. ಬಟ್ ಈ ಥರದ್ದು ಏನೋ ನನಗೆ ಫೇಸ್ ನಂದು ಅಗಲ ಇರೋದ್ರಿಂದ ಅನಿಸಿಲ್ಲ. ಅದೇ ಪಕ್ಕದಲ್ಲಿ ಇರ್ತಕ್ಕಂತಹ ಅಜಯ್ ಅಂಗಡಿಗೆ ಹೋದ್ವಿ. ಇಲ್ಲಿ ನೋಡೋಣ ಅಂತ ಇಲ್ಲಿ ನೋಡ್ತಾ ಇದೀವಿ. ಹ್ಯಾಂಗಲ್ಸ್ ನೋಡ್ತಾ ಇದೀವಿ. ನನ್ನ ಮನಸ್ಸಿಗೆ ಯಾವುದು 4 ಗ್ರಾಮ್ಸ್ ಇಲ್ಲ. ನೋಡೋಣ ಅಲ್ಗೂ ಅಂತೇಳಿ ನೋಡ್ತಾ ಇದ್ದೀನಿ 4 ಗ್ರಾಮ್ಸ್ ಎಲ್ಲ ಮಿಕ್ಸ್ ಯಾವ್ದು ಚೆನ್ನಾಗಿದೆ ಅಂತ. ಸರಿ ಯಾವಾಗೂ ಹ್ಯಾಂಗಲ್ಸ್ ಟೈಪಲ್ಲೇ ಹಾಕ್ತೀವಲ್ಲ, ಟೈಪಲ್ಲಿ ಹಾಕೋಣ ಅಂತ ಅವ್ರಿಗೆ ಕಲೆಕ್ಷನ್ಸ್ ಇದ್ರೆ ತೋರಿಸಿ ಅಂತ ಅವ್ರು ತೋರಿಸಿದ್ರು. ನೋಡಿ ನನ್ನ ಫ್ರೆಂಡ್ ಎತ್ತಿಕ್ತಾ ಇದ್ದಾಳೆ ಯಾವ್ದು ಚೆನ್ನಾಗಿದೆ ಅಂತ ನೋಡೋದಕ್ಕೆ. ಇವತ್ತು ಫುಲ್ಲು ನನ್ನ ಜೊತೆನೇ ಇದ್ಲು ಪಾಪ ನನ್ನ ಫ್ರೆಂಡು. ನೋಡಿ ಇದು ನೋಡಿದೆ ನಾನು. ಇದೆಲ್ಲ ಚಿಕ್ಕ ವಯಸ್ಸಲ್ಲಿ ನಾನು ತುಂಬ ಹಾಕ್ಬಿಟ್ಬಿಟ್ಟಿದ್ದೀನಿ ಆ ಡಿಸೈನ್ಸು. ನಂಗೆ ಅದ್ರ ಮೇಲೆ ಸ್ವಲ್ಪ ಆಸೆ ಆಯಿತು. ಯಾಕಂದರೆ ಓಲ್ಡ್ ಡಿಸೈನ್ ಅಂತ ಕೆಳಗಡೆ ಬಿದ್ದೋಯ್ತು. ಆಮೇಲೆ ಎತ್ತಿಕ್ಕಿದ್ರು. ನೋಡೋಣ ಯಾವ್ದು ಚೆನ್ನಾಗಿದೆ, ಒಂದಕ್ಕಿಂತ ಒಂದು ಅಂತ ಹಾಗೆ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಸರಿ ಲಾಸ್ಟಲ್ಲಿ ಇದು ಚೆನ್ನಾಗಿತ್ತು. ಇದು ಈಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಈ ಥರದ್ದು ತಗೋಕ ಅಂತ ನನ್ನ ಫ್ರೆಂಡ್ ಹೇಳಿದ್ರು. ನೋಡೋಣ ಹಾಗೆ ಇಟ್ಟಿದ್ದೀನಿ. ನನಗಂತೂ ಇಷ್ಟ ಆಯಿತು. ಯಾವ್ದು ತಗೊಳ್ಳೋದು, ಯಾವ್ದು ನನಗೆ ಗಟ್ಟಿಯಾಗೂ ಇರಬೇಕು. ಜಾಸ್ತಿ ನನಗೆ ಹಂಗೆ ಅದರ ಇರ್ತಕ್ಕಂಥದ್ದೆಲ್ಲ ಬಿದ್ದೋಗ್ಬಾರ್ದು ಆ ಥರ ಆಸೆ. ನೋಡೋಣ ಯಾವ ಗಟ್ಟಿ ಒಡವೆ ಅಂತ ಹೇಳಿ ಸೆಲೆಕ್ಷನ್ ಮಾಡ್ತಾ ಇದ್ದೆ. ಅಂಗಡಿಯವರಿಗೆ ಫುಲ್ ಟಯರ್ಡ್ ಆಗ್ತಿದೆ. ನಾನು ಬೇಗ ಸಾಮಾನ್ಯವಾಗಿ ಯಾವುದು ಒಪ್ಪೋದಿಲ್ಲ ಫ್ರೆಂಡ್ಸ್. ಇದು ಚೆನ್ನಾಗಿದೆ ನೋಡಿ ಲಕ್ಷ್ಮಿದು. ಇದು ತಗೋ ಅಂತ ಹೇಳಿದ್ರು. ಕೆಳಗಡೆ ನಾನು ರೌಂಡ್ಗಳು ನೋಡ್ಬಿಟ್ಟೆ ಬೇರೆ ಒಂಥರ ಅಮುಗ್ಬಿಡುತ್ತೆ ಅಂತ. ಒಂದಕ್ಕಿಂತ ಒಂದು ಸೂಪರ್ சொல்றதே இல்லை சிந்து. லாஸ்ட் நான் வீடியோ பார்த்து தெரிஞ்சுக்கணும். ಇದೆ ನಾನು ಅಪ್ಡೇಟ್ ನೋಡಿ
ಫುಲ್ ಜಾಯಿಂಟ್ ಆಗಿದೆ. ಕೆಳಗಡೆ ನೋಡಿ ಫ್ರೆಂಡ್ಸ್ ಸರ್ಪ್ಲಿ ಥರ ಬಂದಿದೆ, ಅದರಲ್ಲಿ ಒಂದು ಬಾಲ್ ಥರ, ಅದರೊಳಗಡೆ ಒಂದು ಲಾಸ್ಟಾಗಿ ಫೈನಲ್ ಡಿಸಿಷನ್ ಇದೆ ನಂದು. ಸರಿ ತಗೊಂಡೆ. ಹಳೆ ಒಡವೆ ಥರನೂ ಇದೆ, ಒಡವೆ ಥರನೂ ಇದೆ, ಎಲ್ಲ ಮಿಕ್ಸ್ ಆಗಿರ್ತಕ್ಕಂತಹ ಒಡವೆ. ನನಗೆ ಇಷ್ಟ ಆಯಿತು ಸರಿ ಅಂತ ಇದನ್ನು ಪರ್ಚೇಸ್ ಮಾಡಿದೆ. ನನಗೆ ಹಿಂಗೆ ವಾಲೆಗಳ ಒಡವೆ ಇಷ್ಟ ಅಂದ್ರೇನು ಹಳೆ ಒಡವೆ ಥರ ಹೊಸ ಒಡವೆ ಥರನೂ ಇರಬಾರ್ದು, ಆ ಥರ ನೋಡಿ. ಈ ಬ್ಯಾಗ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ, ನನಗೆ ಇದು ಇಷ್ಟ ಆಯಿತು ತುಂಬ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಹಿಡ್ಕೊಂಡು ಹೋಗೋ ಹಾಗೆ. ನೆಕ್ಸ್ಟ್ ಬಂದು ದೇವ್ರ ಹತ್ರ ಇಟ್ಟು ಲಾಸ್ಟಲ್ಲಿ ಇದೆ. ನನ್ನ ಫೇಸ್ ನೋಡಿ ಫ್ರೆಂಡ್ಸ್ ಫುಲ್ಲು ಟ್ಯಾನ್ ಆಗಿಬಿಟ್ಟಿದೆ. ಹಂಗೆ ನನ್ನ ಮಕ್ಕಳೆಲ್ಲ ಫುಲ್ಲು ಒಂಥರ ಆಗಿಬಿಟ್ಟಿದೆ ಬಿಸಿಲಲ್ಲಿ. ಈ ನಡುವೆ ಯಾಕೋ ಗೊತ್ತಿಲ್ಲ, ನನ್ನ ಫೇಸ್ ತುಂಬ ಈ ಇಡ್ಲಿಗೆ ಜಾಸ್ತಿ ಹೊಡಿತಾ ಇದೆ. ಹಾಗೆ ನಿನ್ನೆ ಫ್ರೆಂಡ್ಶಿಪ್ ಡೇ ಇದ್ದಿದ್ದರಿಂದ ಇವತ್ತು ನನ್ನ ಫ್ರೆಂಡ್ ಬಂದು ರಾಖಿ ಕಟ್ಟಿದ್ಲು. ನೆನ್ನೆ ನಾನು ಅವಳ ಕೈಗೆ ಸಿಕ್ಕಿಲ್ಲ, ಫುಲ್ ಕಲೆಕ್ಷನ್ ಬಿಸಿಲಿದ್ದೆ. ನೆಕ್ಸ್ಟ್ ಬಂದು ಹಾಗೆ ಹೋಟ್ಲಲ್ಲಿ ಬಿರಿಯಾನಿ ತಿನ್ಕೊಂಡು ಹಾಗೆ ಮನೆಗೆ ಬಂದ್ವಿ. ತುಂಬ ದಿವಸ ಆಗಿತ್ತು ನಾನು ನನ್ನ ಫ್ರೆಂಡ್ ಸೇರಿ. ನೆಕ್ಸ್ಟು ಈಗ ವೀಡಿಯೋ ಹಾಕೋದಕ್ಕೋಸ್ಕರ ನಾನು ಹಾಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇದು ನಂಗೆ ತುಂಬ ಇಷ್ಟ ಆಯಿತು. ಅದು ಕ್ಯೂಟ್ ಪರ್ಸ್, ಅದೇನು ಅಂತ ಗೊತ್ತಿಲ್ಲ, ನನ್ನ ಮನಸ್ಸನ್ನು ಕದ್ಬಿಡ್ತು ಈ ಪರ್ಸು. ನಂಗೆ ತುಂಬಾ ಇಷ್ಟ ಆಯಿತು. ಸರಿ ಮತ್ತೆ ಇದು ಓಪನ್ ಮಾಡಿ ನೋಡೋಣ ನಿಮಗೆ ತೋರ್ಸೋಕ್ಕೋಸ್ಕರ ಓಪನ್ ಮಾಡಿದೆ. ಮನೆಗೆ ಬಂದಾಯಿತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫೋನ್ಗಿಂತ ರಿಯಲಾಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಫೋನಲ್ಲಿ ಸ್ವಲ್ಪ ನಿಮಗೆ ಚಿಕ್ಕದಾಗಿ ಕಾಣಿಸ್ತಾ ಇರಬಹುದು, ಬಟ್ ರಿಯಲಾಗಿ ತುಂಬ ಚೆನ್ನಾಗಿ ದೊಡ್ಡದಾಗಿ ಕಾಣಿಸ್ತಾ ಇದೆ. ನೋಡಿ ಒಟ್ಟು 8 ಗ್ರಾಮ್ ಇದೆ ಫ್ರೆಂಡ್ಸ್, ಒಂದೊಂದು 4 ಗ್ರಾಮ್ 4 ಗ್ರಾಮು. ಒಟ್ಟು 58,500 ರೂಪಾಯಿ ಆಯಿತು. ನನ್ನ ಹಳೆ ಒಡವೆ ಬಂದು 25,500 ರೂಪಾಯಿಗೆ ತಗೊಂಡ್ರು. ಇದು ನೆಕ್ಸ್ಟ್ ಎಕ್ಸ್ಟ್ರಾ ಬಂದು 33,000 ರೂಪಾಯಿ ಕೊಟ್ಟೆ. ಬಾರ್ಗಿಂಗ್ ಮಾಡಿ 62,000 ಎಲ್ಲ ಫುಲ್ಲು ಟೋಟಲ್ ಹೇಳಿದ್ದವರು. ನಂದು ಒಡವೆ ಹಾಕಿದ್ಮೇಲೆ ಕಮ್ಮಿ ಮಾಡಿದ್ರು. ಹಂಗೆ ಬಾರ್ಗಿಂಗ್ ಮಾಡಿ 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 ನನ್ನ ಹಳೆ ಒಡವೆ ಮೇಲೆ 33,000 ಎಕ್ಸ್ಟ್ರಾ ಕೊಟ್ಟೆ. ನನ್ನ ಹಳೆ ಒಡವೆ 25,500 ರೂಪಾಯಿಗೆ ತೊಗೊಂಡ್ರು. ಒಟ್ಟು ಬಂದು 58,500 ರೂಪಾಯಿ ಕೊಟ್ಟೆ ಈ ವಾಲೆಗೆ. ನೀವು ಮನಿ ಸೇವಿಂಗ್ ಮಾಡಿ ಖುಷಿಯಿಂದ ಒಡವೆ ಸೇರಿಸಿ. ನಾನು ವರಮಹಾಲಕ್ಷ್ಮಿಗೆ ಓಲೆ ತೊಗೊಂಡಂಗೆ ಆಯಿತು. ಓಲೆ ಜುಮ್ಕಿ ನನಗೆ ಇಷ್ಟ ಆಯಿತು. ನಿಮಗೆ ಇಷ್ಟ ಆಗಿದ್ದರೆ ನೀವು ಕಮೆಂಟ್ಸಲ್ಲಿ ನನಗೆ ತಿಳಿಸಿ. ನೀವು ಏನಾದರೂ ಹಬ್ಬಕ್ಕೆ ತಗೊಳ್ಳಿ, ಒಂದು ಗುರ್ತಿರುತ್ತೆ ಹಬ್ಬಕ್ಕೆ ತಗೊಂಡ್ವಿ ಅಂತ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೂ ಹೆಚ್ಚೆಚ್ಚಾದ ವೀಡಿಯೋಗಳನ್ನ ನಾನು ನಿಮಗೆ ಹಾಕೋಕ್ಕೆ ನನಗೂ ಮೋಟಿವೇಟೆಡ್ ಆಗುತ್ತೆ, ಖುಷಿ ಆಗುತ್ತೆ. ನೀವು ಇನ್ನೂ ಒಳ್ಳೊಳ್ಳೆ ವಿಷಯಗಳನ್ನು ನೀವು ತಿಳ್ಕೊಳ್ಳೋದಕ್ಕೆ ನಿಮಗೂ ಹೆಲ್ಪ್ಫುಲ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.